ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಯೂನಿಕ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಈ ರೀತಿಯಾದ ನೋಡಿ ಡೈಮಂಡ್ ಶೇಪ್ ಅಲ್ಲಿರೋ ಬೀಡ್ಸ್, ಡೈಮಂಡ್ ಕಟಿಂಗ್ ಬೀಡ್ಸ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಇದು ಯೂನಿಕ್ ಆಗಿ ಬರುತ್ತೆ, ಬಟ್ ವಿತೌಟ್ ಟೆಸಲ್ಸ್ ನಾವು ಈ ಡಿಸೈನ್ ನ ಆರಾಮಾಗಿ ಹಾಕೋಬಹುದು. ಇಲ್ಲ ಅಂದ್ರೆ ವಿತ್ ಟೆಸಲ್ಸ್ ಕೂಡ ನಾವು ಹಾಕೋಬಹುದು. ನಾನು ಗ್ಯಾಪ್ ಬಿಟ್ಟು ತೋರಿಸ್ತೀನಿ, ಇಲ್ಲಾಂದ್ರೆ ವಿತೌಟ್ ಟೆಸಲ್ಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನಾನು 6 ಎಳೆ ದಾರ 10 ನಂಬರ್ ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ನೀವು ಇನ್ನೂ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ನೀವು ಅಪ್ ಟು ಡೇಟ್ ನನ್ನ ವಿಡಿಯೋಸ್ನ ವಾಚ್ ಮಾಡಬಹುದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ರೀತಿಯಾಗಿ ನಾನು ಜಿಗ್ಜಾಗ್ ಮಾಡಿರೋ ಬಟ್ಟೆ ತಗೊಂಡಿದ್ದೀನಿ. ಥ್ರೆಡ್ ಅನ್ನ ನಾಟ್ ಹಾಕೊಂಡು ಈ ರೀತಿಯಾಗಿ ಬ್ಯಾಕ್ ಸೈಡ್ ಇಟ್ಟಿದ್ದೀನಿ. ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಹೊರ್ಗಡೆ ಎಳೆದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಇನ್ನ ಒಂದು ಪಕ್ಕದಲ್ಲೇನೆ ನಾನು ನೀಟಾಗಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಂದ್ರೆ ಬರೀ ಲಾಕ್ ಆದ್ರೂ ಮಾಡ್ಕೋಬಹುದು, ಇನ್ನೊಂದು ಸಿಂಗಲ್ ಕ್ರೋಶೆ ಆದ್ರೂ ಮಾಡ್ಕೋಬಹುದು, ಅದು ಆಪ್ಷನಲ್. ನೀಟಾಗಿ ಸೆಕ್ಯೂರ್ ಆಗಲಿ ಅಂತ ನಾವು ಡಬಲ್ ಟೈಮ್ ಲಾಕ್ ಮಾಡ್ತೀವಿ. ಮತ್ತೆ 1 2 3 4 ಈ ರೀತಿಯಾಗಿ 4 ಚೈನ್ಸ್ ಅನ್ನ ಹಾಕಿ ನಾನು ಸ್ಟ್ರೈಟ್ ಆಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಇದನ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆಗೆ ನಾವು ನೀಟಾಗಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸುಕ್ಕು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಈ ರೀತಿಯಾಗಿ ಸುಕ್ಕಾಗಿರುತ್ತೆ. ನಾವು ಲೂಸ್ ಆಗಿ ನೀಟಾಗಿ ಟೈಟ್ ಲಾಕ್ ಮಾಡ್ಕೊಂಡ್ರೆ ಅದು ನೀಟಾಗಿ ಸ್ಯಾರಿ ಕೂಡ ಕಾಣುತ್ತೆ. ಈಗ ನೋಡಿ, ಈ ರೀತಿಯಾಗಿ ಲಾಕ್ ಮಾಡಿದಾದ್ಮೇಲೆ ಥ್ರೆಡ್ ಅನ್ನ ಹೊರ್ಗಡೆ ಎಳೆದು ಒಂದು ಈ ರೀತಿಯಾದ ಡೈಮಂಡ್ ಶೇಪ್ ಬೀಡು, ವೀಟ್ ಬೀಡ್ ಅಲ್ಲೇ ಡೈಮಂಡ್ ಕಟಿಂಗ್ ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಡಿಸೈನ್ಗೆ ಇದೇ ಬೀಡನ್ನ ಆಡ್ ಮಾಡ್ಕೋಬೇಕಂತೇನಿಲ್ಲ. ಪ್ಲೇನ್ ವೀಟ್ ಬೀಡನ್ನ ಡಿಫ್ರೆಂಟ್ ಆಗಿರೋ ಬೀಡ್ಸ್ ಬರ್ತದೆ, ಅವನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಲಾಕ್ ನೋಡಿ, ಆ ಬೀಡನ್ನ ಆಡ್ ಮಾಡ್ಕೊಂಡು ಲಾಕ್ ಮಾಡಿದಾದ್ಮೇಲೆ ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೋತಾ ಇದ್ದೀನಿ. ಈ ವೀಟ್ ಬೀಡು ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನೋಡ್ಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ನೋಡಿ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ನಾನು ಒಂದು ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಥ್ರೆಡ್ ಅನ್ನ ನಾನು ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಆಗತ್ತೆ. ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನೋಡ್ಕೊಳ್ಳಿ, 1 2 3 ಈ ರೀತಿಯಾಗಿ ನೀಟಾಗಿ ನಾನು 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಇದು ಕಂಬ ಏನಿದೆ ಅದನ್ನ ಬೇಸ್ ಲೈನ್ ಮಾಡ್ಕೊಂಡು ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಕಂಬದಿಂದ ಹೊರ್ಗಡೆ ಎಳೆದು ನಾನು ಬರೀ ನೋಡಿ ಫಸ್ಟ್ 2 ಲೂಪ್ಸ್ ಅನ್ನ ಮಾತ್ರ ಒಂದು ಮಾಡ್ಕೊಂಡು ಇನ್ನು 2 ಲೂಪ್ಸ್ ಅನ್ನ ಈ ರೀತಿಯಾಗಿ ಹಾಗೆ ಕ್ರೋಶದಲ್ಲೇ ಇಟ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಿಂದ ಹೊರ್ಗಡೆ ಎಳೆದು ಮತ್ತೆ ಇದರಲ್ಲೂ ಸಹ ಫಸ್ಟ್ 2 ಲೂಪ್ಸ್ ಅನ್ನು ಮಾತ್ರ ಒಂದು ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಒಂದು ಲೂಪ್ ಹಾಗೆ ಮಿಗುಲ್ತಾ ಇರತ್ತೆ. ಇದೇ ರೀತಿ ನಾವು 7 ಮಾಡ್ಕೋಬೇಕು. 2 ಆಗಿದೆ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮಾತ್ರ ಒಂದು ಮಾಡ್ಕೊಳ್ತಾ ಇದ್ದೀನಿ. ಈಗ ಟೋಟಲಿ ಇದು ಫಸ್ಟ್ ಒನ್ ಬಿಟ್ರೆ 3 ಲೂಪ್ಸ್ ಇದೆ ಅಲ್ವಾ, ಅದು 3 ಕಂಬ ಅಂತ ಲೆಕ್ಕ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮಾತ್ರ ಒಂದು ಮಾಡ್ಕೊಳ್ತಾ ಇದ್ದೀನಿ. 1 2 3 4 ಆಯ್ತು. ಈಗ 5ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. 5 ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಂಬದಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸ್, ಟೋಟಲ್ ಈಗ 6 ಆಗಿದೆ. ಈಗ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲಿಂದ ಹೊರ್ಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಅನ್ನು ಮಾತ್ರ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಟೋಟಲಿ ಇವಾಗ ನಾನು 7 ಕಂಬನ ಮಾಡ್ಕೊಂಡಿದ್ದೀನಿ. 7 ಕಂಬನ ಮಾಡಿದಾದ್ಮೇಲೆ ಇವೆಲ್ಲದನ್ನ ಸೇರಿಸಿ ನಾನು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಿಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಥ್ರೆಡ್ ಅನ್ನ ಈ ರೀತಿಯಾಗಿ ಲೂಸ್ ಆಗಿ ಇಟ್ಕೊಂಡು ಎಳ್ಕೊಂಡ್ರೆ ನೀಟಾಗಿ ಎಲ್ಲ ಹಿಂಗ್ ಬಂದ್ಬಿಡುತ್ತೆ. ಈ ರೀತಿಯಾಗಿ ಮಾಡ್ಕೊಂಡಿದ್ದಾದ್ಮೇಲೆ ಇದನ್ನೆಲ್ಲ ಸೇರಿಸಿ ನಾನು ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಶೇಪ್ ಬಂದು ಈ ರೀತಿಯಾಗಿ ಬರುತ್ತೆ. ಈಗ ನಾನು 5 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 4 5 ಈ ರೀತಿಯಾಗಿ 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ನಾನು ಇವಾಗ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಟರ್ನ್ ಮಾಡ್ಕೊಂಡು ಇಲ್ಲಿ ವೀಟ್ ಬೀಡ್ ಏನಿದೆ, ಈ ವೀಟ್ ಬೀಡ್ ಲಾಕ್ಗೆ ನಾನು ಇದನ್ನ ಲಾಕ್ ನೀಟಾಗಿ ರೀತಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, 5 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ವೀಟ್ ಬೀಡ್ ಗ್ಯಾಪ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಬಟ್ಟೆನ ನನ್ನ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಫ್ರೆಂಡ್ಸ್, ಹೀಗೆ ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಥ್ರೆಡ್ ಅನ್ನ ಹೊರ್ಗಡೆ ಎಳೆದು ನಾನೊಂದು ಈ ರೀತಿಯಾದ ಮೆಟಲ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೆಟಲ್ ಬೀಡನ್ನು ಆ್ಯಡ್ ಮಾಡಿ ಈ 5 ಚೈನ್ಸ್ ಏನಿದೆ ಅದಕ್ಕೆ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಮೆಟಲ್ ಬೀಡನ್ನು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಮೆಟಲ್ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತೆ ಥ್ರೆಡನ್ನು ಹೊರಗಡೆ ಎಳೆದು ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡಿಕೊಂಡು ಈ 5 ಚೈನ್ಸ್ ಏನಿದೆ ಅದಕ್ಕೆ ಸಿಂಗಲ್ ಕ್ರೋಶೆ ಹಾಕ್ಬಿಟ್ಟು ಅದನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಷ್ಟು ಬೀಡ್ಸ್ ಆಗತ್ತೋ ಅಷ್ಟು ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ನಾವು 5 ಚೈನ್ಸ್ ಪೂರ್ತಿ ಲಾಕ್ ಮಾಡ್ಕೊಳ್ತಾ ರೆಡಿ ಮಾಡ್ಕೋಬೇಕು. ಇವಾಗ 1 ಆಗಿದೆ, 2 ಆಗಿದೆ. ಈಗ 3ನೇ ಬೀಡನ್ನು ಆ್ಯಡ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ 5 ಚೈನ್ಸ್ ಏನು ಹಾಕ್ಕೊಂಡಿದ್ವಿ ಅದಕ್ಕೆ 1 ಆಯಿತು, 2 ಆಯಿತು, 3 ಆಯಿತು. ಈಗ 4ನೇ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 4ನೇ ಬೀಡನ್ನು ಆ್ಯಡ್ ಮಾಡಿಕೊಂಡು ಈ 5 ಚೈನ್ಸ್ ಏನಿದೆ ಅದಕ್ಕೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಟೋಟಲಿ 4 ಬೀಡ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ 5 ಚೈನ್ಸ್ ಪೂರ್ತಿ. ಮತ್ತೆ ಇವಾಗ ಥ್ರೆಡನ್ನು ಹೊರ್ಗಡೆ ಎಳೆದು ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾದ ವೀಟ್ ಬೀಡನ್ನು ಆ್ಯಡ್ ಮಾಡಿಕೊಂಡು ಥ್ರೆಡ್ ಒಳಗೆ ನೀಟಾಗಿ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ವೀಟ್ ಬೀಡನ್ನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಆದಮೇಲೆ ಲಾಕ್ ಮಾಡಿದ್ದಾದ್ಮೇಲೆ ಅದನ್ನು ನೋಡಿ, ಇಲ್ಲಿ ವಿ ಶೇಪ್ ಎಷ್ಟು ಶೇಪಲ್ಲಿ ಈ ಬೀಡನ್ನು ಆ್ಯಡ್ ಮಾಡ್ಕೊಂಡಿದ್ದೀವೋ ಆ ಶೇಪ್ಗೆ ನಾವು ಈ ಕಡೆ ಇರೋ ಬೀಡನ್ನು ಸಹ ನೀಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಈ ಡಿಸೈನು ರೆಡಿ ಆಗತ್ತೆ. ತುಂಬ ಚೆನ್ನಾಗಿ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಈ ಡಿಸೈನ್ನ ನಾವು ಹಾಕ್ಕೋಬಹುದು. ಮತ್ತೆ 4 ಚೈನ್ಸ್ 1 2 3 4 ಚೈನ್ಸ್ ಹಾಕಿ ಮತ್ತೆ ಅದನ್ನು ಈ ರೀತಿಯಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇನ್ನೂ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ವೀಟ್ ಬೀಡನ್ನು ಆ್ಯಡ್ ಮಾಡ್ಕೊಂಡು ಲಾಕ್ ಮಾಡಿದ್ದಾದ್ಮೇಲೆ ಈ ವೀಟ್ ಬೀಡನ್ನು ಸ್ಟ್ರೈಟಾಗಿ ಇಟ್ಕೊಂಡು ನೋಡಬೇಕು. ಆಗ ಎಷ್ಟು ಗ್ಯಾಪ್ ಬರುತ್ತೋ ಆ ಗ್ಯಾಪಿಂದ ಒಂದು ಕಂಬನ ಮಾಡ್ಕೊಂಡಿದ್ದೀನಿ. ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ 3 ಚೈನ್ಸ್ ಹಾಕ್ಕೊಂಡು ಡಬಲ್ ಕ್ರೋಶಸ್ ಮಾಡ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶಸ್ ಟೋಟಲಿ. ಅಂದರೆ 2 ಲೂಪ್ಸಲ್ಲಿ ಮಾತ್ರ ಲಾಕ್ ಮಾಡ್ಕೊಂಡು ಇನ್ನೊಂದು ಲೂಪನ್ನು ಹಾಗೆ ಬಿಟ್ಟು 7 ಡಬಲ್ ಕ್ರೋಶನ ಮಾಡ್ಕೊಂಡಿದ್ದಾದ್ಮೇಲೆ ಟೋಟಲಿ ಎಲ್ಲ ಸೇರಿ ಒಂದು ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ 5 ಚೈನ್ಸ್ ಹಾಕೊಂಡು ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಇಲ್ಲಿ ವೀಟ್ ಬೀಡ್ ಹತ್ರ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ್ದನ್ನು ಫ್ರಂಟ್ಗೆ ಟರ್ನ್ ಮಾಡಿ ಈ 5 ಚೈನ್ಸ್ ಏನಿದೆ ಅದಕ್ಕೆ ಒಂದು ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡ್ಕೊಳ್ತಾ ಟೋಟಲಿ 4 ಬೀಡ್ಸನ್ನು ಆ್ಯಡ್ ಮಾಡಿ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ವೀಟ್ ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಂಡಿದ್ದೀನಿ ವಿ ಶೇಪಲ್ಲಿ. ಈ ರೀತಿಯಾಗಿ ಡಿಸೈನ್ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿ ಪೂರ್ತಿ ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನು 3 ಯೂನಿಕ್ ಆರ್ಚರ್ಸ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ಎಂಡಿಂಗಲ್ಲಿ ಕುಚ್ಚಿಗೋಸ್ಕರ 4 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡನ್ನು ಹೊರ್ಗಡೆ ಎಳೆದು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಿಮ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ಡಿಸೈನ್ ಯೂನಿಕ್ ಆಗಿ ಈ ರೀತಿಯಾಗಿ ರೆಡಿ ಆಗಿದೆ. ನೀವು ಬೇಕಂದ್ರೆ ಗ್ಯಾಪ್ ಬೇಕು ಅಂದ್ರೆ ಈ ರೀತಿಯಾಗಿ ಚೈನ್ಸ್ ಮಾಡ್ಕೊಂಡು ಬಿಟ್ಬಿಡ್ಬೋದು. ಇಲ್ಲ ನೀವು ಗ್ಯಾಪ್ ಬೇಡ, ಯೂನಿಕ್ ಆಗಬೇಕು ಅಂದ್ರೆ ವಿತೌಟ್ ಟೆಸಲ್ಸು ಬೀಡ್ ಆ್ಯಡ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ವಿ ಶೇಪಲ್ಲಿ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದನ್ನ ಕಂಟಿನ್ಯೂ ಮಾಡ್ಕೋಬಹುದು. ಫ್ರೆಂಡ್ಸ್, ಇದು ಸಿಂಪಲ್ ಆಗಿ ಯೂನಿಕ್ ಆಗಿ ಇದ್ರೂ ಒಂಚೂರು ವರ್ಕ್ ಹಿಡಿಯುತ್ತೆ. ಇದಕ್ಕೆ 300 to 400 ನಾವು ಆರಾಮಾಗಿ ಚಾರ್ಜ್ ಮಾಡ್ಕೋಬಹುದು ಫ್ರೆಂಡ್ಸ್. ಈ ಡಿಸೈನ್ನ ನೋಡಿ ನಾನು ಇದೇ ರೀತಿ ಬಿಡ್ತಾ ಇದ್ದೀನಿ. ನಿಮಗೆ ಬೇಕಂದ್ರೆ ಇಲ್ಲಿ ಗ್ಯಾಪ್ ಏನಿದೆ ಅಲ್ಲಿಗೆ ಕುಚ್ಚು ಕಟ್ಕೋಬಹುದು. ನೋಡಿ ಫ್ರೆಂಡ್ಸ್, ಇದು ಡಿಸೈನ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕುಚ್ಚು ಕಟ್ಟಿದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನೀವು ಕುಚ್ಚು ಬೇಕಂದ್ರೂ ಕಟ್ಬೋದು, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ದೀನಲ್ವಾ ಆಲ್ರೆಡಿ. ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೋ ಹಾಗೆ ಈ ಡಿಸೈನ್ನ ಫ್ರೇಮ್ ಮಾಡ್ಕೋಬಹುದು. ನ್ಯೂ ಪ್ಯಾಟ್ರನ್ ಅಲ್ಲಿ ನಾನೊಂದು ಯೂನಿಕ್ ಆಗಿರೋ ಡಿಸೈನ್ನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಸಹ ನಿಮ್ಮ ಸೀರೆಗೆ ಟ್ರೈ ಮಾಡಿ ನನ್ನ ಫೇಸ್ಬುಕ್ ಅಥವಾ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ
ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ನಾನು ನೆಕ್ಸ್ಟ್ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಂದ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು RR ಕ್ರಿಯೇಷನ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.